ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांच हस्तचरणश्रवणत्वगाधीन् प्राणान्नमो भगवते पुरुषाय तुभ्यम् अरिष्टानि प्रणश्यन्तु दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलम् ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಮೇಷರಾಶಿಯಿಂದ. ಹಾಗಾದರೆ ಅನೇಕರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅನೇಕರು ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಡ್ಕೊಂಡವರಿಗೆ ಏನು ಫಲ, ಕಳ್ಕೊಂಡವರಿಗೆ ಏನು ಫಲ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರಯುಜ್ಯತೆ. ಒಬ್ಬ ಮೂರ್ಖನೂ ಕೂಡ ಫಲ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಹಾಗಾದರೆ ಗ್ರಹಗತಿಗಳಿಂದ ಆಗಿ ನಮಗೆ ಸಿಗಬಹುದಾದ ಫಲಾಫಲಗಳು ಏನು? ಹಾಗಾದರೆ ಗ್ರಹರು ಸೂಚಿಸುವಂತಹ ಒಳ್ಳೆಯ ಫಲ ಏನು, ಕೆಟ್ಟ ಫಲ ಏನು? ಕೆಟ್ಟ ಫಲವನ್ನು ಸೂಚಿಸ್ತಾ ಇದ್ರೆ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಇದು ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನೊಮ್ಮೆ ನೋಡ್ತಾ ಬರೋಣ. ಜೀವೇ ಜನ್ಮನ್ಯಪಗತ ಧನಧೀಹಿ ಸ್ಥಾನಭ್ರಷ್ಟೋ ಬಹುಕಲಯುತಃ ಅಂತ ಹೇಳ್ತಾರೆ. ಈ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಮೇಷರಾಶಿಯಲ್ಲಿ ಇಷ್ಟರವರೆಗೆ ಸಂಚಾರ ಮಾಡ್ತಾ ಇದ್ದ, ಈಗ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದರೆ ಮೇಷರಾಶಿಯಲ್ಲಿ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಜೊತೆಗೆ ಈ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಆದರೆ ಕನ್ಯಾ ರಾಶಿಯವರಿಗೂ ಗುರುಬಲ ಇರಲಿಲ್ಲ. ಆದರೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ ಕೂಡಲೇ ಕನ್ಯಾ ರಾಶಿಗೆ ಒಳ್ಳೆಯ ಗುರುಬಲ ಬರ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಜೊತೆಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ವೃಷಭ ರಾಶಿಯವರಿಗೂ ಗುರುಬಲ ಬರುತ್ತೆ. ಯಾಕೆ? ಅದನ್ನು ಹೇಗೆ ತೀರ್ಮಾನ ಮಾಡೋದು ಗುರುಬಲ ಅಂತ ಹೇಳಿದ್ರೆ, ಷಷ್ಟಂ ದ್ವಾದಶಮಷ್ಟಮಂಚ ಮುನಯಃ ಭಾವಾನ್ ಅನಿಷ್ಟಾನ್ವಿದು. ಅನಿಷ್ಟ ಭಾವಗಳು ಅಂತ ಕೆಲವನ್ನ ತೀರ್ಮಾನ ಮಾಡಿದ್ದಾರೆ. ಅನಿಷ್ಟ ಭಾವದಲ್ಲಿ ಏನಾದರೂ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ 3, 6, 8, 12 ಇಷ್ಟದಲ್ಲಿ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 12ರಲ್ಲಿ ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ. ಇನ್ನು ಯಾರ್ಯಾರಿಗೆ ಗುರುಬಲ ಇದೆ? ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಆನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಕನ್ಯಾ ರಾಶಿಯವರಿಗಿದೆ, ತುಲಾ ರಾಶಿಗೆ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ಇದೆ, ಧನುರಾಶಿಗೆ ಇಲ್ಲ, ಕುಂಭರಾಶಿಗೆ ಇದೆ, ಮಕರ ರಾಶಿಗೆ ಇದೆ, ಮೀನ ರಾಶಿಗೆ ಇಲ್ಲ, ಮೇಷರಾಶಿಗೆ ಇದೆ. ಹಾಗಾಗಿ ಯಾವ್ಯಾವ ರಾಶಿಗೆ ಇಲ್ಲ, ಯಾವ್ಯಾವ ರಾಶಿಗೆ ಇದೆ ಅನ್ನುವುದು ನಮಗೆ ಸ್ಪಷ್ಟ ಆಯಿತು. ಹಾಗಾದರೆ ಅದರ ಫಲಗಳು ಏನು? ಗುರುಬಲ ಇದ್ದವರಿಗೆ ಯಾವ ಫಲ ಬರುತ್ತೆ, ಗುರುಬಲ ಇಲ್ಲದವರಿಗೆ ಏನು ಫಲ, ಲಗ್ನದಲ್ಲಿ ಬಂದಾಗ ಗುರುವಿನ ಫಲವೇನು ಇತ್ಯಾದಿ ವಿಷಯಗಳನ್ನ ನಾವು ನೋಡ್ತಾ ಬರೋಣ. ತುಲಾರಾಶಿ. ತುಲಾರಾಶಿಗಾಗುವಾಗ ಈ ಸಪ್ತಮದಲ್ಲಿದ್ದ ಅನೇಕ ಸುಖಗಳನ್ನ ತುಲಾರಾಶಿಯವರು ಅನುಭವಿಸಿದ್ದೀರಿ 1 ವರ್ಷ. ಈಗ ಅಷ್ಟಮಕ್ಕೆ ಸಂಚಾರ ಮಾಡಿದ್ದರಿಂದ ಅಷ್ಟಮದಲ್ಲಿ ಸಂಚಾರ ಮಾಡುವಾಗ ಹೇಳ್ತಾರೆ, ಬಂಧಂ ವ್ಯಾಧಿಂ ಚಾಷ್ಟಮೇ ಶೋಕ ಮುಗ್ರಂ ಮಾರ್ಗ ಕ್ಲೇಶಂ ಮೃತ್ಯು ತುಲ್ಯಾಂಶ್ಚ ರೋಗಾನ್. ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಬಂಧನ ಆಗುತ್ತೆ, ಅನೇಕ ವ್ಯಾಧಿಗಳು ಬರುತ್ತೆ, ಆಮೇಲೆ ಶೋಕ ದುಃಖ ಆಗುತ್ತೆ, ಉಗ್ರಂ ಉಗ್ರವಾದ ಶೋಕ, ಅದ ಮಾರ್ಗ ಕ್ಲೇಶಂ, ನಾವು ಏನೋ ಕೆಲಸಕ್ಕೆ ಅಂತ ಹೋಗ್ತೇವೆ, ಕೆಲಸ ಆಗೋಲ್ಲ, ಮತ್ತೆ ಪುನಃ ಖಾಲಿ ಕೈಯಲ್ಲಿ ವಾಪಸ್ ಬರುವಂತಹದ್ದು. ಮೃತ್ಯು ತುಲ್ಯಾಂಶ್ಚ ರೋಗಾನ್, ಮರಣ ಆಗುತ್ತೆ ಅಂತಲ್ಲ, ಮರಣ ಸದೃಶವಾದಂತಹ ರೋಗಗಳು ಬರುತ್ತೆ. ನಮಗೆ ಆಗಬೇಕು ಅಂತ ಇಲ್ಲ ಇವೆಲ್ಲ. ನಮ್ಮ ಜೊತೆಗಿರುವಂತಹವರು, ನಮ್ಮ ಆತ್ಮೀಯರಿಗೆ ಏನಾದರೂ ಕಷ್ಟ ಬಂದರೂ ಕೂಡ ಅದು ನಾವು ತಡ್ಕೊಳ್ಳಿಕ್ಕೆ ಆಗೋಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ತುಲಾರಾಶಿಯವರಿಗೆ 3ನೇ ಭಾವಾಧಿಪತಿ ಜೊತೆಗೆ ಷಷ್ಠಾಧಿಪತಿ ಆಗಿದ್ದಾನೆ. ಆದ್ರಿಂದ ನಮಗೆ ನಮ್ಮ ಶತ್ರುಗಳು ಜಾಸ್ತಿ ಆಗ್ತಾರೆ, ಅಥವಾ ನಾವೇ ಶತ್ರುಗಳನ್ನು ಜಾಸ್ತಿ ಮಾಡಿಕೊಳ್ತೇವೆ. 3ನೇ ಮನೆ ಆದ್ರಿಂದಾಗಿ 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸಹೋದರರು ಸಹೋದರಿಯರು ಇವರಿಗೂ ಕೂಡ ಅನೇಕ ತೊಂದರೆಗಳಾಗುವಂತಹದ್ದು. ಅದರಿಂದಾಗಿ ನಾವು ಪೇಚಾಡುವಂತಹ ಒಂದು ಸಾಧ್ಯತೆಗಳೆಲ್ಲ ಇದ್ದಾವೆ. ಅದ್ರ ಜೊತೆಗೆ ನಾವು ಕೂಡ, ಯಾರು ತುಲಾರಾಶಿಯವರು ಇದ್ದೀರಿ, ನೀವು ಕೂಡ ಅನೇಕ ವ್ಯಾಧಿಗಳಿಗೆ ತುತ್ತಾಗುವಂತಹದ್ದು. ಅದರಲ್ಲಿಯೂ ಕೂಡ ಈ ಮುಖಕ್ಕೆ ಸಂಬಂಧಪಟ್ಟ ಹಾಗೆ, ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅನಾರೋಗ್ಯಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಬಂಧನ, ಯಾರೋ ಮಾಡಿದ ತಪ್ಪಿಗೆ ನಾವು ಬಂಧನಕ್ಕೆ ಒಳಗಾಗುವಂತಹದ್ದು, ಇದೆಲ್ಲವೂ ಕೂಡ ಸಾಧ್ಯತೆ ಇದೆ.
ಹಾಗಾಗಿ ನೀವು ಲಕ್ಷ್ಮೀ ನರಸಿಂಹದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಗುರುವಾರ ನರಸಿಂಹದೇವರ ದೇವಾಲಯಕ್ಕೆ ಹೋಗಿ ಅಲ್ಲಿ ನರಸಿಂಹದೇವರ ಪ್ರಾರ್ಥನೆ. ನಿಮಗೆ ಇನ್ನೂ ಅನುಕೂಲ ಆಯಿತು ಅಂತ ಆದರೆ 1000 ಬಾರಿ ವಿಷ್ಣು ಸಹಸ್ರನಾಮ ಜಪವನ್ನು ಮಾಡಿ ವಿಷ್ಣು ಸಹಸ್ರನಾಮ ಹೋಮವನ್ನು ಮಾಡಿಸಿ, ಬಹಳ ಒಳ್ಳೆಯದಾಗುತ್ತೆ. ಏನು ದೋಷಗಳು ಸೂಚಿತವಾಗ್ತಾ ಇದೆ ಆ ದೋಷಗಳು ಕೂಡ ಪರಿಹಾರವಾಗುತ್ತೆ. ಜೊತೆಗೆ ಪಂಚಮದ ಶನಿ ಇರೋದರಿಂದ, ಪುತ್ರ ಕಾರಕನು ಗುರು ಅಷ್ಟಮಕ್ಕೆ ಹೋದದ್ದರಿಂದ ಸಂತಾನದ ವಿಷಯದಲ್ಲಿಯೂ ಕೂಡ ತಡ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಜಾತಕ ವಿಮರ್ಶೆಯನ್ನು ಮಾಡಿಸಿಕೊಂಡು ಮಾಡುವಂತಹದ್ದು ಬಹಳ ಒಳ್ಳೆಯದು.